ಪತ್ರಿಕಾ ಮಿತ್ರರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಕಿರಣ್ ಅಂತ ಬೆಂಗಳೂರಲ್ಲಿ ಹೇಳ್ತಿರೋದು. ಸೊ ನಾನು 2024 ಒಂದು ಅದಕ್ಕೆ ಮುಂಚೆ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ. 2024 ಒಂದು ಪೈಲಟ್ ಮೂವಿ ಮಾಡೋಣ ಅಂತ ನಾವೆಲ್ಲ ಮುಂದಾದ್ವಿ. ಸೊ ಆ ಪೈಲಟ್ ಮೂವಿ ಈಗ ನಿಮ್ಮ ಮುಂದೆ 2 hour ಮೂವಿ ಆಗಿ ಗರುಡ ಅಂತ ಬಂದು ನಿಂತಿದೆ. ಸೊ ನಾನು ಪ್ಲ್ಯಾನ್ ಮಾಡಿಲ್ಲ, ಅದು ತಾನಾಗಿ ಟುಕ್ ಎ ಫಾರ್ಮ್. ಸೊ ಸ್ಟೋರಿ ಒನ್ಲೈನ್ ಬಗ್ಗೆ ಹೇಳಬೇಕಂದ್ರೆ, ನನಗೆ ನಾನ್ ಲೀನಿಯರ್ ಫಿಲ್ಮ್ ಮಾಡಬೇಕಂದ್ರೆ ಇಷ್ಟ. ಸೊ ಇಟ್ ವುಡ್ ಬಿ ಲೈಕ್ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ, 4 ಸ್ಟೋರೀಸ್ ಹೋಗ್ತಾ ಇರುತ್ತೆ, 4 ಸ್ಟೋರೀಸು ಒಂದು ಪಾಯಿಂಟಲ್ಲಿ ಕನೆಕ್ಟ್ ಆಗುತ್ತೆ. ಆ ಕನೆಕ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ವೆರಿ ಹೈ ಇರುತ್ತೆ, ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಸ್ಕ್ರೀನ್ ಪ್ಲೇ ನೋಡ್ಕೊಂಡೆ. ಆ್ಯಂಡ್ ಒನ್ಲೈನ್ ಬಗ್ಗೆ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿ ನನ್ನ ಪರ್ಸನಲ್ ಇನ್ಸ್ಪೈರ್ ಆಗಿದ್ದು, ಒಬ್ಬ ವ್ಯಕ್ತಿ ಒಂದು ಒಳ್ಳೇದು ಮಾಡ್ತಾನಂದರೆ ಸೊಸೈಟಿ ಬೆಂದಟ್ಟಕ್ಕೆ ಮಾಡುವಂಥದ್ದು. ತುಂಬ ಒಳ್ಳೇದು ಮಾಡಬೇಕಂದ್ರೆ ಓಕೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮಿತಿ ಮೀರಿ ಒಳ್ಳೇದು ಮಾಡಬೇಕಂದ್ರೆ ಸಪೋರ್ಟ್ ಮಾಡ್ತಾರೆ, ಆಬ್ಸ್ಟಿಕಲ್ಸು ಬರುತ್ತೆ, ಅದನ್ನು ತಡೆಯೋಕ್ಕೂ ಜನರು ಬರ್ತಾರೆ. ಸೊ ಓಕೆ, ಯಾಕೆ ಹಿಂಗೆ ಹೇಳ್ತೀರ ಅನ್ಕೋಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಸಂಜೆನೇ ಒಬ್ಬರು ಬಂದ್ಬಿಟ್ಟು, ನಾನು ನೀರಲ್ಲಿ, ಕುಡಿಯೋ ನೀರಲ್ಲಿ ಅಥವಾ ಸೀ ವಾಟರಲ್ಲಿ ನಾನು ವೆಹಿಕಲ್ನ ಸ್ಟಾರ್ಟ್ ಮಾಡ್ತೀನಿ, ವೆಹಿಕಲ್ನ ರನ್ ಮಾಡ್ಕೊಡ್ತೀನಿ ಅಂದರೆ ಮಾಡೋಕ್ಕೆ ಬಿಡ್ತಾರ? ನೀವು ಯೋಚನೆ ಮಾಡಿ, ನಿಮ್ಮ ಹತ್ರ ಬಿಟ್ಬಿಡ್ತೀನಿ. ಆ ಥರ ಒನ್ ಆಫ್ ದಿ ಪ್ರಾಜೆಕ್ಟ್ ನಮ್ಮ ಫಿಲಮಲ್ಲಿ ಒಂದು ಮೇನ್ ಲೀಡ್ ಒಬ್ಬರು ಮಾಡ್ತಿರ್ತಾರೆ. ಅವ್ನು ಮಾಡೋದನ್ನ ಮಾಡೋಕ್ಕೆ ಬಿಡ್ತಾರ ಇಲ್ವಾ ಅನ್ನೋದೇ ಮೇನ್ ಪ್ಲಾಟ್ ಇದು. ಅವ್ನು ಅದನ್ನು ಮೀರಿ ಬರ್ತಾನ ಅನ್ನೋದೇ ಮೇನ್ ಪ್ಲಾಟು. ಸೊ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಒನ್. ಸೊ ಫಿಕ್ಷನಲ್ ಮೂವಿ, ಟೋಟಲಿ ಫಿಕ್ಷನಲ್ ಮೂವಿ. ಫಿಕ್ಷನಲ್ ಆಗಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾನೆ, ಅದಕ್ಕೆ ಅವ್ನು ಬೇಕಾಗಿರೋ ಸಪೋರ್ಟು ಸಿಗುತ್ತೆ, ಅದೇ ಥರ ಅಬ್ಸ್ಟೈಕಲ್ಸು ಬರ್ತಾ ಇರುತ್ತೆ. ಪರ್ಸನಲ್ ಲೈಫಲ್ಲಿ ಏನೇನು ಫೀಲ್ ಆಗ್ತಾನೆ, ಏನೇನು ಸಫರ್ ಆಗ್ತಾನೆ ಅನ್ನೋದು ಒನ್ ಆಫ್ ದಿ ಮೇಜರ್ ಪ್ಲಾಟು. ಆ್ಯಂಡ್ ರೋಲ್ ಬಗ್ಗೆ ಹೇಳಬೇಕಂದ್ರೆ, ಈ ಕೆಲವೊಂದು ಸಿನಿಮಾ ಅದೇ ಮುಂದೆ ಹೇಳ್ದಂಗೆ ಕೆಲವೊಂದು ಸಿನಿಮಾ ತಾನೇ ಆಗುತ್ತೆ ಅಂತ ದೊಡ್ಡವ್ರು ಹೇಳಿ ಕೇಳಿದ್ದೀನಿ. ನಾವಿನ್ನ ಚಿಕ್ಕ ಸಿನಿಮಾ ತಂಡದವರು. ಸೊ ಏನಂದರೆ, ನಾನು ಫೀಲ್ ಮಾಡಿದ್ದೀನಿ ಅದನ್ನು ಲಿಟ್ರಲಿ. ಸೊ ಒಂದೊಂದು ಕೆಲವು ವಿಷಯ, ಎಷ್ಟೊಂದು ಸ್ಥಳಗಳಲ್ಲಿ ಫಿಲ್ಮ್ ಸ್ಟಾಪ್ ಆಗಬೇಕಾಗಿತ್ತು, ಅದನ್ನು ಮೀರಿ ನಂಬ್ಕೊಂಡಿರೋ ದೇವರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಸೇರಿ ಮುಂದೆ ನಿಂತು ಮಾಡೋಣ ಅಂತೇಳಿ ಇಲ್ಲವರೆಗೂ ತಂದಿದ್ದಾರೆ. ಸೊ ಇದೇ ಜೂನ್ ತಿಂಗಳಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಆಗಿದೆ, ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ. ಥಿಯೇಟ್ರಿಗೆ ಬರಬೇಕು. ನನ್ನ ಪಾತ್ರದ ಬಗ್ಗೆ ಆಲ್ರೆಡಿ ಹೇಳಿದ್ರು. ಸೊ ಈ ಮೂವಿಲಿ ಏನು ಕತೆ ನಡೆಯುತ್ತೋ ಆ ಕತೆಗೆ ಅಥವಾ ಏನು ಟೆಕ್ನಾಲಜಿನ ಏನು ಯೂಸ್ ಮಾಡಿದ್ರು ಅದು ನಾನೇ ಆಗಿರ್ತೀನಿ. ಸೊ ಎಲ್ಲ ಟೆಕ್ನಾಲಜಿಗೆ ಬೇಸ್ ನನ್ನ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಅದನ್ನು ಆ ಥರ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ. ಮೊದಲನೇದಾಗಿ ಎಲ್ಲ ನನ್ನ ಪ್ರೆಸ್ ಮೀಡಿಯಾ ಪೀಪಲ್ಸ್ಗೆ ಧನ್ಯವಾದಗಳು. ಮೊದಲನೇದಾಗಿ ಅಂದರೆ ತುಂಬ ಜನ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಇಂಟರ್ವ್ಯೂ ಮಾಡಿರ್ತಾರೆ. ನಿಮ್ಮ ಸಪೋರ್ಟೇ ಫಸ್ಟ್ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ನಾನು ಬಿಲೀವ್ ಮಾಡ್ತೀನಿ ನಮ್ಮ ಸಿನಿಮಾಗೆ ಬಂದಿರೋವಂಥದ್ದು. ಆ್ಯಂಡ್ ನನ್ನ ಹೆಸರು ಸೌರವ್ ಪ್ರಶಾಂತ್ ಅಂತ. ನಾನು ಚಿಕ್ಕ ವಯಸ್ಸಿಂದ ಒಂದು ಆ್ಯಕ್ಟಿಂಗ್ ಮೇಲೆ ಒಂದು ಪ್ಯಾಷನ್ ಇಟ್ಕೊಂಡು ಸ್ಟೋರೀಸ್ಗಳು ಬರೀತಾ, ಶಾರ್ಟ್ ಫಿಲಮ್ಸ್ಗಳು ಡೈರೆಕ್ಟ್ ಮಾಡ್ಕೊಳ್ತಾ ಬಂದಿದ್ದೀನಿ. ಸುಮಾರು ಒಂದು ಸೀರಿಯಲ್ಸ್ಗಳು ಮಾಡಿದ್ದೀನಿ, ಸುವರ್ಣದಲ್ಲಿ, ಕಲರ್ಸಲ್ಲಿ. ಆ್ಯಂಡ್ ಈಗ ಯಾವುದು ಸೀರಿಯಲ್ಸ್ ಮಾಡ್ತಿಲ್ಲ, ಸಿನಿಮಾ ಮಾತ್ರ ಮಾಡ್ತಿದ್ದೀನಿ. ಇದಕ್ಕೆ ಮುಂಚೆ ಕಿರಣ್ ಜೊತೆ ಒಂದು ಚಿಕ್ಕದೊಂದು ಯಾವುದೋ ಪ್ರಾಜೆಕ್ಟ್ ಡಿಸ್ಕಷನ್ ಮಾಡಿದಾಗ ಕಿರಣ್ ಬಂದು ಹೇಳಿದ್ರು, ಬ್ರೋ ಈ ಥರದ ಒಂದು ಕಾನ್ಸೆಪ್ಟ್ ಇದೆ ಎ ರಿಲೇಟೆಡ್, ಆ್ಯಂಡ್ ಡೇವಿಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, ಅದು ನೀವೇ ಮಾಡಬೇಕು ಅಂತ. ನಾನು ಕೇಳಿದೆ, ಡೆಫಿನೆಟ್ಲಿ ವೈ ಮೀ ಅಂತ ಅಂತ. ಬಿಕಾಸ್ ಈ ನೋ ದ ಕೆಪಬಿಲಿಟಿ, ಏನು ಹೇಗೆ ಮಾಡ್ಬೋದು, ಏನು ಯಾವ ಥರದೊಂದು ಶೇಡ್ಸ್ಗಳು ಬರುತ್ತೆ ಅನ್ನೋವಂಥದ್ದು. ಆ್ಯಂಡ್ ಮೊದಲನೇದಾಗಿ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಸೆಕೆಂಡ್, ಕಿರಣ್ ವರ್ಕ್ ನನಗೆ ತುಂಬ ನಂಬಿಕೆ ಇದೆ, ಅದೊಂದು. ಆ್ಯಂಡ್ ಯಾಕೆ ಗರುಡ ಅಂತ ಸ್ವಲ್ಪ ಒಳ್ಳೆ ಕ್ವಶನ್ಸ್ ಕೇಳಿದ್ರು, ಬರೀ ಜೆನ್ಸೀಸ್ಗ ಅಂತ. ಸೊ ದಯವಿಟ್ಟು ಜೆನ್ಸೀಸ್ಗೋ ಇಲ್ಲ 90s ಕಿಡ್ಸ್ಗೋ ಅವ್ರಿಗೆ ಅಂತಲ್ಲ, ಪ್ರತಿ ಒಂದು ಆಡಿಯನ್ಸ್ ಕೂಡ ಆರಾಮಾಗಿ ಒಂದು ಸಿನಿಮಾ ನೋಡ್ಬೋದು. ಯಾಕೆ ಅಂತಂದರೆ ಈಗಿನ ಕರೆಂಟ್ ಅಫೇರ್ಸ್ಗಳು ಸುಮಾರು ಒಂದಷ್ಟು ಜನ ಕೇಳ್ಪಟ್ಟಿರ್ತೀರ. ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಲೈಕ್ TCS, ಆಮೇಲೆ ಒರಾಕಲ್, ಆಮೇಲೆ ಫ್ಲಿಪ್ಕಾರ್ಟ್, ತುಂಬ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲೇ ಆಫ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ AI. ಆ್ಯಂಡ್ ಸುಮಾರು ಜನ ಗೊತ್ತು ಇವಾಗ ಬೆಳ್ಳಿ ರೇಟ್, ಒಂದು ಸಿಲ್ವರ್ ರೇಟ್ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಬಿಕಾಸ್ ಆಫ್ AI. ಆ್ಯಂಡ್ ಈ ಒಂದು ರೀಸೆಂಟಾಗಿ ಒಂದಷ್ಟು ವಾರ್ಗಳು ನಡೀತು, ವಾರಲ್ಲೂ ಕೂಡ AI ಯೂಸ್ ಮಾಡೋ ಒಂದಷ್ಟು ಡ್ರೋನ್ಗಳಿಂದ ವಾರ್ ಮಾಡ್ತಾ ಇದ್ದಾರೆ. ಸೊ AI ಅಷ್ಟು ಇಂಪ್ಯಾಕ್ಟ್ ಆಗ್ತಿದೆ. ಆ್ಯಂಡ್ AI ಅನ್ನೋ ಒಂದು ಟೂಲ್ ಹೇಗೆ ಅಂತಂದರೆ, ನೀವು ಹೇಗೆ ಬೆಳೆಸ್ಕೊಳ್ತೀರ ಹಾಗೆ. ಸೊ ಅದು ನೀವು ಒಳ್ಳೆ ಥರದಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆ ಥರದ್ದಾಗುತ್ತೆ, ನೀವು ಅದನ್ನು ಕೆಟ್ಟದಲ್ಲಿ ಯೂಸ್ ಮಾಡಿ ತುಂಬ ಕೆಟ್ಟದಾಗ ಕೂಡ ಆಗುತ್ತೆ. ಸೊ ಇಲ್ಲಿ ಅದು ಸಿನಿಮಾದಲ್ಲಿ ಕೇಶವ ಅನ್ನೋ ಕ್ಯಾರೆಕ್ಟರ್ ಅವ್ನು ಏನು ಮಾಡಿರ್ತಾನೆ
ಅವನೊಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಅಡ್ಡಿ ಆತಂಕಗಳು ಏನೇನು ಬರುತ್ತೆ ಅಂಡ್ ಅದನ್ನ ಅವ್ನು ಹೇಗೆ ಫೇಸ್ ಮಾಡ್ತಾನೆ, ಕೊನೆಗೆ ಅವನು ಸಿನಿಮಾ ಆ ಸಿನಿಮಾದಲ್ಲಿ ಅವ್ನು ಅನ್ಕೊಂಡಿರೋ ಪ್ರಾಜೆಕ್ಟ್ ಆಚೆ ಕಡೆ ಬರುತ್ತಾ ಬರಲ್ವಾ ಅನ್ನೋದೊಂದು ಸಿನಿಮಾ. ಅದು ನಾನೊಂದು ಪಾತ್ರ ಮಾಡಿದ್ದೀನಿ. ಅದು ಪಾಸಿಟಿವ್ ನೆಗೆಟಿವ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಸಮ್ಟೈಮ್ಸ್ ನಾನು ಅನ್ಕೊಳ್ತೀನಿ ಪಾಸಿಟಿವ್, ನನಗೆ ನಾನೇ ನೆಗೆಟಿವ್ ಅಂತ ಅನ್ಕೊಂಡಿರ್ತೀನಿ ಬಿಕಾಸ್ ಅದು ಡಿಮ್ಯಾಂಡ್ ಮಾಡಿದೆ ಅನ್ನೋ ಒಂದು ಕಾರಣಕ್ಕೆ. ಅಂಡ್ ಹೋಪ್ಫುಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ. ಪ್ರತಿಯೊಬ್ಬರು ಕೂಡ ಅಷ್ಟೇ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ. ಯಾಕಂದ್ರೆ ಒಂದು ಹೊಸ ಪ್ರತಿಭೆಗಳು ಬರೋದೇ ತುಂಬಾ ರೇರು. ಆ ಥರ ಬಂದಾಗ ನಿಮ್ಮೆಲ್ಲರೂ ಬೆಂಬಲ ಸಿಕ್ಕಿ ಒಂದ್ಸಲಿ ನೀವು ಬೆಂತಟ್ಬಿಟ್ರಿ ಅಂತಂದ್ರೆ ತುಂಬಾ ಒಂದಷ್ಟು ಜನ ಬರೋದು. ಎಲ್ಲರೂ ಕೂಡ ಅಷ್ಟೇ, ಎಲ್ಲರೂ ಬರೀ ಆಕ್ಟಿಂಗ್ ಮಾತ್ರ ನಂಬ್ಕೊಂಡು, ನಾನು ಕೂಡ ಅಷ್ಟೇ ಸ್ಟೋರಿ ಬರೀತೀನಿ, ಡೈರೆಕ್ಷನ್ ಮಾಡ್ತೀನಿ. ಸುಮಾರು ಒಂದಷ್ಟು ಜನ ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ಬೇರೆ ಬೇರೆ ಪಾತ್ರದಲ್ಲಿ ಬೇರೆ ಬೇರೆ ವರ್ಗದಲ್ಲೂ ಕೂಡ ಕೆಲಸ ಮಾಡೋರು ಇದ್ದಾರೆ. ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಬೇಕು ಸಿನಿಮಾಗೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಮೊದಲನೇದಾಗಿ ಮೀಡಿಯಾ, ಪ್ರೆಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಗರುಡ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಅಪ್ಸರ ಅಂತ. ಒಂದು ಫನ್ ಲವಿಂಗ್ ಆ್ಯಂಡ್ ತುಂಬ ಪ್ಯಾಷನೇಟ್ ಇರುವಂಥ ಹುಡುಗಿ. ಲೈಕ್ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತಲೇ ತುಂಬ ಬಬ್ಬಿಯಾಗಿ ಕ್ಯೂಟ್ ಆಗಿದೆ ಕ್ಯಾರೆಕ್ಟರ್. ಸೊ ನಮ್ಮ ಡೈರೆಕ್ಟರ್ ಅಷ್ಟೇ ಹೇಳಕ್ಕೆ ಹೇಳಿದ್ದಾರೆ, ಡೋಂಟ್ ರಿವೀಲ್ ಅಂತ ಹೇಳಿದ್ದಾರೆ ಅವರು. First of all, thank you so much, press, media, family, friends, Kiran, and thank you so much for the wonderful opportunity. Nan character bandi as a normal person, ಆ ಪರ್ಸನ್ ಬಂದು ಜಸ್ಟ್ ಕೊರಿಯರ್ ಮಾಡ್ತಾನೆ. ಇದರಲ್ಲಿ ಪಬ್ಲಿಕಲ್ಲಿ ಏನು ನಡೆಯುತ್ತೋ, ಏನಾದರೂ ಜಸ್ಟ್ ಜಗಳಾಗಲಿ ಅವನಿಗೆ ತಡೆಯೋಕ್ಕಾಗಲ್ಲ. ಸೊ ಆ ಕೋಪ ಬರುತ್ತೆ, ಆ ಕೋಪ ಅವ್ರ ಹತ್ರ ತೋರಿಸ್ತಾನೆ. ಸೊ ಅದೇ ನನ್ನ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಅಷ್ಟೇ ನನ್ನ ಕ್ಯಾರೆಕ್ಟರ್, ಅದ್ರ ಮೇಲೆ ಏನೂ ಇಲ್ಲ. ಸೊ AI ಗರುಡ, I just want to appreciate Kiran. From the beginning, he has struggled a lot. ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಇದರಲ್ಲಿ ಎಡಿಟಿಂಗ್ ಆಗಲಿ, DOP ಆಗಲಿ, ಸ್ಕ್ರಿಪ್ಟ್ ರೈಟಿಂಗ್ ಆಗಲಿ, ಸೊ ಎವ್ರಿ ಕ್ರೆಡಿಟ್ ಗೋಸ್ ಟು ಕಿರಣ್. And I also want to appreciate and congratulate my brother. His name is Maryajud Abhishek. As assistant director agi ಕೆಲಸ ಮಾಡಿದ್ದಾರೆ, as a support agi for Kiran. So I just want to appreciate him. And first time ನಾನು ಪ್ರೆಸ್ ಮೀಡಿಯಾ ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಸ್ವಲ್ಪ ನರ್ವಸ್ ಆಗಿದೆ. ಸೊ TV ನೋಡಬೇಕಾದ್ರೆ ಏನಪ್ಪ ಹಿಂಗೆ ಆನ್ಸರ್ ಮಾಡ್ತಾರೆ, ಪ್ರೆಸ್ಸಲ್ಲಿ ಏನಪ್ಪ ಹಿಂಗೆ ಕೇಳ್ತಾರೆ ಅಂತ ಹೇಳಿ. ಬಟ್ ಇಟ್ಸ್ ವಂಡರ್ಫುಲ್ ಜರ್ನಿ. ಇಲ್ಲಿ ಕೂತ್ಕೊಂಡಿರೋದು ಐ ಫೀಲ್ ಇಟ್ಸ್ ಸಮ್ವಾಟ್ ಮೈ ಡ್ರೀಮ್ ಇಸ್ ಕಮಿಂಗ್ ಟ್ರೂ. ಪ್ರೆಸ್ ಮುಂದೆ ನಾನು ಆನ್ಸರ್ ಮಾಡೋದು, ಮುಂದೆ ಕ್ವೆಶನ್ಸ್ ಕೇಳೋದು. ಸೊ ಇದೆಲ್ಲ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.